ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಕರ್ನಾಟಕ ರಾಜ್ಯ ಅದರ ಸುತ್ತಮುತ್ತ ಇರುವಂಥ ರಾಜ್ಯಗಳಲ್ಲಿ ಅಂದಾಜು 80 ಲಕ್ಷಕ್ಕಿಂತಲೂ ಹೆಚ್ಚು ಜನ ಈ 7 ಕೋಟಿ ಜನರಲ್ಲಿದ್ದಾರೆ. ಇದರಲ್ಲಿ ನಾವು ಸಮಾಜದ ಹಿತದೃಷ್ಟಿಯಿಂದ ಕಟ್ಟಕಡೆ ಮನುಷ್ಯನಿಗೆ ಸಮಾಜದಲ್ಲಿರುವಂಥವ್ರಿಗೆ ಎಲ್ಲ ಸೆಕ್ಟರ್ಗಳಲ್ಲಿನೂ ಅನುಕೂಲ ಆಗಲಿಕ್ಕೆ ಒಂದು ಪೀಠವನ್ನು ಮಾಡಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ ಹರಿಹರ ಪೀಠ ಇರ್ಬೋದು, ಕೂಡಲ ಸಂಗಮ ಇರ್ಬೋದು, ಮತ್ತು ಜಮಖಂಡಿಲಿ ಒಂದು ಪೀಠ ಮಾಡುವಂಥದ್ರಲ್ಲಿ ಇರ್ಬೋದು. ಅದೆಲ್ಲ ಆಗಿದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದಿದೆ ಟ್ರಸ್ಟ್ದಲ್ಲಿ, ಸಂಘದಲ್ಲಿ ಮತ್ತು ಸ್ವಾಮೀಜಿಯವರದಲ್ಲಿ. ಅವೆಲ್ಲಗಳನ್ನ 1 to 1 ಆಗಿ ಚರ್ಚೆ ಮಾಡಿ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಒಂದೇ ತಾಯಿ ಮಕ್ಕಳ ಜೊತೆ ಇರಬೇಕು ಅನ್ನೋದ್ರ ಕಡೆ ಇವತ್ತು ಚರ್ಚೆ ಆಗಿದೆ. ಮೊದಲನೇ ಹಂತದಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 75% ಒಂದು ಕಮಿಟಿ ಮಾಡಿ ಒಂದು 10 ಜನ ಆ ಕಮಿಟಿಯಲ್ಲಿ ಇರುವಂಥವ್ರು ಏನು ಜವಾಬ್ದಾರಿ ತಗೋತಾರೆ ಇಬ್ಬರು ಒಪ್ಕೋಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಿದ್ದೀವಿ. ಇವತ್ತು ಫ್ಲೈಟ್ ಟೈಮ್ ಇರೋದ್ರಿಂದ ಇನ್ನೊಂದು ಸಲ 10 ಮಂದಿ ಯಾರು ಅನ್ನುವಂಥದ್ದನ್ನು ಅದನ್ನು ಮಾಡ್ಕೊಂಡು ಯಾರು ಈ ಟ್ರಸ್ಟ್ದಲ್ಲಿ ಮತ್ತು ಸಂಘದಲ್ಲಿ ಇರ್ತಾರೆ ರಾಜಕೀಯದಲ್ಲಿ ಅವ್ರು ಇರುವಂಗಿಲ್ಲ. ರಾಜಕೀಯೇತರವಾಗಿರುವಂಥವರು ಪಕ್ಷದಲ್ಲಿ ಕಾಂಟೆಸ್ಟ್ ಮಾಡದೇ ಇರುವಂಥವ್ರನ್ನ ಈ 10 ಮಂದಿ ಕಮಿಟಿಗಳನ್ನು ಮಾಡ್ಕೊಂಡು ಇದರಲ್ಲಿರುವಂಥದ್ದನ್ನು ಸತ್ಯಾಸತ್ಯತೆಗಳನ್ನು ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋಂಥದ್ದಿದೆ. 2 ಕಡೆ ಒಪ್ಕೊಂಡಿದ್ದಾರೆ. ಒಂದು 2-3 ಬೈಠಕ್ ಆಗಬೇಕಿದು, ಒಂದೇ ಸಲಕ್ಕೇ ಇದು ನಿರ್ಧಾರಕ್ಕೆ ಬರೋದಿಲ್ಲ. ಭಾಳ ದೀರ್ಘಕ್ಕೆ ಹೋಗಿದ್ದಾರೆ ಮತ್ತು ಎಲ್ಲರೂ ಒಪ್ಕೊಂಡಿದ್ದಾರೆ. ಏನು ಇರೋದಿಲ್ಲ. ಈಗ ಅವರೆಲ್ಲ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಇದು ಎಲ್ಲನೂ ಒಪ್ಪಿದ್ದಾರೆ. ಯಾವ್ದ್ರಿ ಇನ್ನು ಅದು ಅಲ್ಲಿ ಮಟ್ಟಕ್ಕೆ ಹೋಗಿಲ್ಲ. ಈಗ ಸ್ಟೇಜ್ ಬೈಸು ಈಗ ಲೆಕ್ಕ ಏನು ಕೇಳ್ತಾರಲ್ಲ ಅವ್ರು ನಮ್ಮ ಕಡೆ ಲೆಕ್ಕ ರೆಡಿ ಇದೆ, ಯಾವತ್ತು ಕೊಡ್ತೀನಿ ಅಂತಾರೆ. ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ. ಅವ್ರು ಇವತ್ತು ತಂದಿದ್ದಾರೆ ಎಲ್ಲ ಎಂಟರ್ ಲೆಕ್ಕ. ಅದು ನೋಡ್ಕೋತಾರೆ, ಅಲ್ಲಿ ಕೊಡ್ತಾರೆ. ಅದನ್ನು ಅವ್ರು ಯಾರು ಬೇಕಾದ್ರೂ ಬಂದು ಸೇರ್ ಕರ್ಕೊಂಡ್ಬಂದು ಎಲ್ಲ ನೋಡ್ಕೋಬೇಕಂತ ಹೇಳಿದ್ದಾರೆ. ಅದನ್ನು ಪ್ರತಿಯೊಬ್ಬರಿಗೆ ಮಾಡಿ ಹಂಚುವಂಥದ್ದೆಲ್ಲ ಅದ್ರ ಸಲುವಾಗಿ ಅವ್ರು ಕೊಟ್ಟಿರ್ತಾರೆ, ಅದನ್ನು ಚೆಕ್ ಮಾಡ್ಕೋತಾರೆ. ಅದಾದಮೇಲೆ 8 ದಿನ ಬಿಟ್ಟು ಮತ್ತೆ ಇನ್ನೊಂದ್ಸಲ ಕೊಡ್ತೀವಿ. ಆಮೇಲೆ ಒಂದೊಂದೇ ಹಂತದೊಳಗೆ ಒಂದು 3-4 ಮೀಟಿಂಗ್ ಆದರೂ ಆಗಬೇಕು. ಅದು ಮಾಡಿ ಸುದ್ದಾಕಿದೆ. ನಾವು ಪೂರ್ತಿ ವಿಶ್ವಾಸ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಅವ್ರದ್ದು ಏನು ಸಣ್ಣ ಪುಟ್ಟ ಅಪಸ್ವರ ಇದೆ ಅದು ಒಂದಾಗಿ ಒಟ್ಟಾಗಿ ನಾವು ಮುಂದೆ ಹೋಗ್ತೀವಿ. ಈ 5 ಪೀಠ ಮಾಡಬೇಕಂತಿದೆ. ಪಂಚಮಸಾಲಿ ಪಂಚಪೀಠ, ಒಂದು ಮಹಿಳಾ ಪೀಠ, 4 ಇವರು. ಅಂದ್ರೆ ಉದ್ದೇಶ ಏನು, ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟೋದಲ್ಲ. 80 ಲಕ್ಷ ಜನರಿಗೆ ಒಂದೇ ಪೀಠ ಐತೆ ಅಂದ್ರೆ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಮದುವೆ ಮುಂಚೆ, ಮನೆ ಓಪನಿಂಗು, ಸತ್ತಾಗ, ಹುಟ್ಟಿದಾಗ, ಮದುವೆ ಹೋಗೋದು ಅಲ್ಲೇ ಸಮೀಪ ಇದ್ದಾಗ ಅವ್ರು ಅಲ್ಲೇ ಹೋಗ್ಬೋದು, ಅವ್ರದ್ದೆಲ್ಲನೂ ಅಟೆಂಡ್ ಮಾಡ್ಬೋದು. ಮತ್ತು 5 ಪೀಠಗಳು ಒಂದೇ ಅಂತರ್ಗತೆ ಇರಬೇಕು ಅನ್ನುವಂಥದ್ದನ್ನು ಉದ್ದೇಶ ಇದೆ. ಆ ಕಾರಣಕ್ಕಾಗಿ ಇವ್ರಿಗಿಂತ ಅವ್ರು ದೊಡ್ಡದು ಅವ್ರಿಗಿಂತ ದೊಡ್ಡದು ಅನ್ನುವಂಥದ್ದಿಲ್ಲ. ಒಬ್ರು ಸಾಮಾನ್ಯವಾಗಿ ಎಲ್ಲರಿಗೂ ನಾವು ಸಿಗಲಿ ಅನ್ನೋ ಸಲ ಮಾಡಿದ್ದಾರೆ. ಅದು ಸರಿ ಹೋಗುತ್ತೆ. ಇನ್ನು ಅಲ್ಲಲ್ಲ ಈ 1ನೇ ಹಂತದೊಳಗೆ ಇದನ್ನು ಶುದ್ಧ ಮಾಡುವಂಥದ್ದು ಮಾಡ್ತೀವಿ. ಮೊದಲು ಇವು 3 ಸುದ್ದಾಗಲಿ 2 ಸುದ್ದಾಗಲಿ ಯತ್ನಾಳ್ ಜವಾಬ್ದಾರಿಗೆ ಅವರು ಲೆಕ್ಕ ನೋಡ್ಕೊಂಡು ಅವ್ರು ಮಾಡೋದಂಥದ್ದಿದೆ. ಮುಂದಿನ ಅವ್ರವ್ರನ್ನೇ ಈಗೇನಿರ್ತಾರಲ್ಲ ರಾಜಕೀಯವ್ರನ್ನ ಹೊರತುಪಡಿಸಿ ಮಾಡ್ಬೇಕು ಅನ್ನೋದಿದೆ. ಈಗ ಲೆಕ್ಕ ತಗೊಳ್ಳುವಂಥದ್ದು ಯತ್ನಾಳ್ ಅವ್ರದಿಂದ ಸರ್ವಸಮ್ಮತಿಯಿಂದ ಅವ್ರಿಗೆ ಈ ಲೆಕ್ಕ ತೋರಿಸುವಂಥದ್ದು ಅವ್ರಿಗೆ ಅದನ್ನು ಯತ್ನಾಳ್ ಕೊಟ್ಟಿದ್ದಾರೆ. ಅದು ಮುಗಿದ ಮೇಲೆ ರಾಜಕೀಯ ಇರದೇ ಇರುವಂಥವ್ರು ಜವಾಬ್ದಾರಿ ಕೊಡಬೇಕಾಗ್ತಿದೆ. ಯಾವ ಪಕ್ಷದಾಗೂ ಇರಬಾರ್ದು ಅವರು. ರಾಜಕೀಯ ವ್ಯಕ್ತಿಗಳನ್ನ 10 ಮಂದಿನ ಮಾಡಿ ಅದನ್ನು ಸರಿ ಮಾಡ್ಕೊಂಡು ಒಟ್ಟಾಗಿ ಹೋಗ್ಬೇಕು ಅನ್ನೋದು. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.